ಹಬ್ಬದ ದಿನದಂದೇ ಪ್ರಾರ್ಥನೆಯ ಫಲದ ಕನಸನ್ನ ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಂಕ್ರಾಂತಿಯ ದಿನದಂದೇ ಈ ಪ್ರಯತ್ನದ ಮರ್ಮವನ್ನ ತೆರೆದಿಟ್ಟಿದ್ದಾರೆ ಡಿಕೆಶಿ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾದಂತಿದೆ. ಡಿಕೆ ಶಿವಕುಮಾರ್ ಮಾರ್ಮಿಕವಾದಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಪ್ರಯತ್ನ ಪ್ರಾರ್ಥನೆಯ ಗುಟ್ಟು ಹಂಚಿಕೊಂಡಿದ್ದಾರೆ ಡಿಸಿಎಂ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಹಬ್ಬದ ದಿನದಂದು ಈ ಪ್ರಾರ್ಥನೆಯ ಫಲ, ಇದರ ಬಗ್ಗೆ ಒಂದು ಪೋಸ್ಟ್ ಶೇರ್ ಮಾಡಿರೋದು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರದಲ್ಲಿ ಈ ಪೋಸ್ಟ್ ಶೇರ್ ಮಾಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಪೋಸ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಆ ಪೋಸ್ಟ್ ಅಲ್ಲಿ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತ ಒಂದು ಪೋಸ್ಟ್. ಬಹಳ ಮಾರ್ಮಿಕವಾದಂತ, ಬಹಳ ಅರ್ಥ ಉಳ್ಳಂತ ಪೋಸ್ಟ್ ಅದು. ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು, ಪದೇ ಪದೇ ಪ್ರಯತ್ನಗಳನ್ನ ಮಾಡಿದ್ರು ಆ ಪ್ರಾರ್ಥನೆಗಳು ವಿಫಲ ಆಗ್ಬೋದು. ಆದ್ರೆ ಆ ಪ್ರಯತ್ನಗಳು ವಿಫಲ ಆಗ್ಬೋದು. ಆದ್ರೆ ಈ ಪ್ರಾರ್ಥನೆಯಲ್ಲಿ ಇರುವಂತಹ ಶಕ್ತಿ ಎಂಥದ್ದು ಅಂತಂದ್ರೆ, ಎಷ್ಟೇ ವರ್ಷಗಳ ಹಿಂದೆ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಕೂಡ ಈಗ ಅದರ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಈಗ ಹಂಚಿಕೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ. ಹಬ್ಬದ ದಿನದಂದೇ ಪ್ರಾರ್ಥನೆಯ ಫಲದ ಕನಸನ್ನ ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಂಕ್ರಾಂತಿಯ ದಿನದಂದೇ ಈ ಪ್ರಯತ್ನದ ಮರ್ಮವನ್ನ ತೆರೆದಿಟ್ಟಿದ್ದಾರೆ ಡಿಕೆಶಿ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾದಂತಿದೆ. ಡಿಕೆ ಶಿವಕುಮಾರ್ ಮಾರ್ಮಿಕವಾದಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಪ್ರಯತ್ನ ಪ್ರಾರ್ಥನೆಯ ಗುಟ್ಟು ಹಂಚಿಕೊಂಡಿದ್ದಾರೆ ಡಿಸಿಎಂ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಹಬ್ಬದ ದಿನದಂದು ಈ ಪ್ರಾರ್ಥನೆಯ ಫಲ, ಇದರ ಬಗ್ಗೆ ಒಂದು ಪೋಸ್ಟ್ ಶೇರ್ ಮಾಡಿರೋದು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರದಲ್ಲಿ ಈ ಪೋಸ್ಟ್ ಶೇರ್ ಮಾಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಪೋಸ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಆ ಪೋಸ್ಟ್ ಅಲ್ಲಿ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತ ಒಂದು ಪೋಸ್ಟ್. ಬಹಳ ಮಾರ್ಮಿಕವಾದಂತ, ಬಹಳ ಅರ್ಥ ಉಳ್ಳಂತ ಪೋಸ್ಟ್ ಅದು. ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು, ಪದೇ ಪದೇ ಪ್ರಯತ್ನಗಳನ್ನ ಮಾಡಿದ್ರು ಆ ಪ್ರಾರ್ಥನೆಗಳು ವಿಫಲ ಆಗ್ಬೋದು. ಆದ್ರೆ ಆ ಪ್ರಯತ್ನಗಳು ವಿಫಲ ಆಗ್ಬೋದು. ಆದ್ರೆ ಈ ಪ್ರಾರ್ಥನೆಯಲ್ಲಿ ಇರುವಂತಹ ಶಕ್ತಿ ಎಂಥದ್ದು ಅಂತಂದ್ರೆ, ಎಷ್ಟೇ ವರ್ಷಗಳ ಹಿಂದೆ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಕೂಡ ಈಗ ಅದರ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಈಗ ಹಂಚಿಕೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ. ಹಬ್ಬದ ದಿನದಂದೇ ಪ್ರಾರ್ಥನೆಯ ಫಲದ ಕನಸನ್ನ ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಂಕ್ರಾಂತಿಯ ದಿನದಂದೇ ಈ ಪ್ರಯತ್ನದ ಮರ್ಮವನ್ನ ತೆರೆದಿಟ್ಟಿದ್ದಾರೆ ಡಿಕೆಶಿ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾದಂತಿದೆ. ಡಿಕೆ ಶಿವಕುಮಾರ್ ಮಾರ್ಮಿಕವಾದಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಪ್ರಯತ್ನ ಪ್ರಾರ್ಥನೆಯ ಗುಟ್ಟು ಹಂಚಿಕೊಂಡಿದ್ದಾರೆ ಡಿಸಿಎಂ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಹಬ್ಬದ ದಿನದಂದು ಈ ಪ್ರಾರ್ಥನೆಯ ಫಲ, ಇದರ ಬಗ್ಗೆ ಒಂದು ಪೋಸ್ಟ್ ಶೇರ್ ಮಾಡಿರೋದು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರದಲ್ಲಿ ಈ ಪೋಸ್ಟ್ ಶೇರ್ ಮಾಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಪೋಸ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಆ ಪೋಸ್ಟ್ ಅಲ್ಲಿ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತ ಒಂದು ಪೋಸ್ಟ್. ಬಹಳ ಮಾರ್ಮಿಕವಾದಂತ, ಬಹಳ ಅರ್ಥ ಉಳ್ಳಂತ ಪೋಸ್ಟ್ ಅದು. ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು, ಪದೇ ಪದೇ ಪ್ರಯತ್ನಗಳನ್ನ ಮಾಡಿದ್ರು ಆ ಪ್ರಾರ್ಥನೆಗಳು ವಿಫಲ ಆಗ್ಬೋದು. ಆದ್ರೆ ಆ ಪ್ರಯತ್ನಗಳು ವಿಫಲ ಆಗ್ಬೋದು. ಆದ್ರೆ ಈ ಪ್ರಾರ್ಥನೆಯಲ್ಲಿ ಇರುವಂತಹ ಶಕ್ತಿ ಎಂಥದ್ದು ಅಂತಂದ್ರೆ, ಎಷ್ಟೇ ವರ್ಷಗಳ ಹಿಂದೆ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಕೂಡ ಈಗ ಅದರ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಈಗ ಹಂಚಿಕೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ. ಹಬ್ಬದ ದಿನದಂದೇ ಪ್ರಾರ್ಥನೆಯ ಫಲದ ಕನಸನ್ನ ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಂಕ್ರಾಂತಿಯ ದಿನದಂದೇ ಈ ಪ್ರಯತ್ನದ ಮರ್ಮವನ್ನ ತೆರೆದಿಟ್ಟಿದ್ದಾರೆ ಡಿಕೆಶಿ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾದಂತಿದೆ. ಡಿಕೆ ಶಿವಕುಮಾರ್ ಮಾರ್ಮಿಕವಾದಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಪ್ರಯತ್ನ ಪ್ರಾರ್ಥನೆಯ ಗುಟ್ಟು
ಹಂಚಿಕೊಂಡಿದ್ದಾರೆ ಡಿಸಿಎಂ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಹಬ್ಬದ ದಿನದಂದು ಈ ಪ್ರಾರ್ಥನೆಯ ಫಲ ಇದರ ಬಗ್ಗೆ ಒಂದು ಪೋಸ್ಟ್ ಶೇರ್ ಮಾಡಿರೋದು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರದಲ್ಲಿ ಈ ಪೋಸ್ಟ್ ಶೇರ್ ಮಾಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಪೋಸ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಆ ಪೋಸ್ಟ್ ಅಲ್ಲಿ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತ ಒಂದು ಪೋಸ್ಟ್. ಬಹಳ ಮಾರ್ಮಿಕವಾದಂತ, ಬಹಳ ಅರ್ಥ ಉಳ್ಳಂತ ಪೋಸ್ಟ್ ಅದು. ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು, ಪದೇ ಪದೇ ಪ್ರಯತ್ನಗಳನ್ನ ಮಾಡಿದ್ರು ಆ ಪ್ರಾರ್ಥನೆಗಳು ವಿಫಲ ಆಗ್ಬೋದು. ಆದ್ರೆ ಆ ಪ್ರಯತ್ನಗಳು ವಿಫಲ ಆಗ್ಬೋದು. ಆದ್ರೆ ಈ ಪ್ರಾರ್ಥನೆಯಲ್ಲಿ ಇರುವಂತಹ ಶಕ್ತಿ ಎಂತದ್ದು ಅಂತಂದ್ರೆ, ಎಷ್ಟೇ ವರ್ಷಗಳ ಹಿಂದೆ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಕೂಡ ಈಗ ಅದರ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಈಗ ಹಂಚಿಕೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ. ಹಬ್ಬದ ದಿನದಂದೇ ಪ್ರಾರ್ಥನೆಯ ಫಲದ ಕನಸನ್ನ ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಂಕ್ರಾಂತಿಯ ದಿನದಂದೇ ಈ ಪ್ರಯತ್ನದ ಮರ್ಮವನ್ನ ತೆರೆದಿಟ್ಟಿದ್ದಾರೆ ಡಿಕೆಶಿ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾದಂತಿದೆ. ಡಿಕೆ ಶಿವಕುಮಾರ್ ಮಾರ್ಮಿಕವಾದಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಪ್ರಯತ್ನ ಪ್ರಾರ್ಥನೆಯ ಗುಟ್ಟು ಹಂಚಿಕೊಂಡಿದ್ದಾರೆ ಡಿಸಿಎಂ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಹಬ್ಬದ ದಿನದಂದು ಈ ಪ್ರಾರ್ಥನೆಯ ಫಲ ಇದರ ಬಗ್ಗೆ ಒಂದು ಪೋಸ್ಟ್ ಶೇರ್ ಮಾಡಿರೋದು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರದಲ್ಲಿ ಈ ಪೋಸ್ಟ್ ಶೇರ್ ಮಾಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಪೋಸ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಆ ಪೋಸ್ಟ್ ಅಲ್ಲಿ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತ ಒಂದು ಪೋಸ್ಟ್. ಬಹಳ ಮಾರ್ಮಿಕವಾದಂತ, ಬಹಳ ಅರ್ಥ ಉಳ್ಳಂತ ಪೋಸ್ಟ್ ಅದು. ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು, ಪದೇ ಪದೇ ಪ್ರಯತ್ನಗಳನ್ನ ಮಾಡಿದ್ರು ಆ ಪ್ರಾರ್ಥನೆಗಳು ವಿಫಲ ಆಗ್ಬೋದು. ಆದ್ರೆ ಆ ಪ್ರಯತ್ನಗಳು ವಿಫಲ ಆಗ್ಬೋದು. ಆದ್ರೆ ಈ ಪ್ರಾರ್ಥನೆಯಲ್ಲಿ ಇರುವಂತಹ ಶಕ್ತಿ ಎಂತದ್ದು ಅಂತಂದ್ರೆ, ಎಷ್ಟೇ ವರ್ಷಗಳ ಹಿಂದೆ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಕೂಡ ಈಗ ಅದರ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಈಗ ಹಂಚಿಕೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ. ಹಬ್ಬದ ದಿನದಂದೇ ಪ್ರಾರ್ಥನೆಯ ಫಲದ ಕನಸನ್ನ ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಂಕ್ರಾಂತಿಯ ದಿನದಂದೇ ಈ ಪ್ರಯತ್ನದ ಮರ್ಮವನ್ನ ತೆರೆದಿಟ್ಟಿದ್ದಾರೆ ಡಿಕೆಶಿ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾದಂತಿದೆ. ಡಿಕೆ ಶಿವಕುಮಾರ್ ಮಾರ್ಮಿಕವಾದಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಪ್ರಯತ್ನ ಪ್ರಾರ್ಥನೆಯ ಗುಟ್ಟು ಹಂಚಿಕೊಂಡಿದ್ದಾರೆ ಡಿಸಿಎಂ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಹಬ್ಬದ ದಿನದಂದು ಈ ಪ್ರಾರ್ಥನೆಯ ಫಲ ಇದರ ಬಗ್ಗೆ ಒಂದು ಪೋಸ್ಟ್ ಶೇರ್ ಮಾಡಿರೋದು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರದಲ್ಲಿ ಈ ಪೋಸ್ಟ್ ಶೇರ್ ಮಾಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಪೋಸ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಆ ಪೋಸ್ಟ್ ಅಲ್ಲಿ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತ ಒಂದು ಪೋಸ್ಟ್. ಬಹಳ ಮಾರ್ಮಿಕವಾದಂತ, ಬಹಳ ಅರ್ಥ ಉಳ್ಳಂತ ಪೋಸ್ಟ್ ಅದು. ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು, ಪದೇ ಪದೇ ಪ್ರಯತ್ನಗಳನ್ನ ಮಾಡಿದ್ರು ಆ ಪ್ರಾರ್ಥನೆಗಳು ವಿಫಲ ಆಗ್ಬೋದು. ಆದ್ರೆ ಆ ಪ್ರಯತ್ನಗಳು ವಿಫಲ ಆಗ್ಬೋದು. ಆದ್ರೆ ಈ ಪ್ರಾರ್ಥನೆಯಲ್ಲಿ ಇರುವಂತಹ ಶಕ್ತಿ ಎಂತದ್ದು ಅಂತಂದ್ರೆ, ಎಷ್ಟೇ ವರ್ಷಗಳ ಹಿಂದೆ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಕೂಡ ಈಗ ಅದರ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಈಗ ಹಂಚಿಕೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ.